ಇನ್ನು ಕರ್ಣ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸುತ್ತಿರುವಂಥ ಕರ್ಣ ಸೀರಿಯಲ್ನ ಪಾತ್ರ ಅತಿ ದೊಡ್ಡ ಪಾತ್ರವನ್ನು ನಿಭಾಯಿಸಿಕೊಂಡು ಬಂದಿರುವಂಥ ಈ ಕರ್ಣ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಆಘಾತಕಾರಿದ ವಿಚಾರ. ಹೌದು, ಕರ್ಣ ಅವರು ಇನ್ನೂ ನೆನಪು ಮಾತ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಏನಾಗಿದೆ ಇಲ್ಲಿ ನೋಡೋಣ ಬನ್ನಿ. ಹೌದು, ಈಗ ಕರ್ಣ ಸೀರಿಯಲ್ TRP ನಂಬರ್ 1 ಸ್ಥಾನವನ್ನು ಕಾಯ್ದುಕೊಂಡು ಎಲ್ಲ ಸೀರಿಯಲ್ನಲ್ಲೂ ಕೂಡ ಹಿಮ್ಮೆಟ್ಟಿಸಿ ಮುಂದೆ ನಿಂತು ನಂಬರ್ 1 ಇದನ್ನೇ ಕಾಯಿಸಿಕೊಂಡಿದೆ. ಇನ್ನು ಇದೇ ಸಂದರ್ಭದಲ್ಲಿ ಈಗ ಒಂದು ಶಾಕಿಂಗ್ ಒಂದು ಮಾಹಿತಿ ಒಂದು ಹೊರಬಿದ್ದಿರುವಂಥದ್ದು. ಅದೇನಪ್ಪ ಅಂತಂದರೆ, ಕರ್ಣ ಸೀರಿಯಲ್ನಲ್ಲಿ ಅದ್ಭುತವಾದ ಅಭಿನಯ ಮಾಡ್ತಿರ್ತಾರೆ ಕಿರಣ್ ರಾಜ್ ಅವರು ಈ ಪಾತ್ರಕ್ಕೆ ಈಗ ಗುಡ್ ಬೈ ಹೇಳೋದ್ರ ಮೂಲಕ ಈ ಸೀರಿಯಲ್ ಹೊರಬಿದ್ದಿದ್ದಾರೆ ಅಂತ ಹೇಳಲಾಗ್ತದೆ. ಹೌದು, ಅವರಿಗೆ ಬೆಳ್ಳಿತೆರೆಯಲ್ಲಿ ಒಂದು ದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿರೋದ್ರಿಂದ ಈ ನಿರ್ಧಾರವನ್ನು ಅವರು ಮಾಡಿದ್ದಾರಂತೆ. ಹಾಗಾಗಿ ಅವರು ಈ ಸೀರಿಯಲಿಂದ ಈಗ ಹೊರ ಬಂದಿದ್ದಾರೆ ಎಂಬ ಮಾಹಿತಿ ಈಗ ಬಂದಿರುವಂಥದ್ದು. ಹೀಗಾಗಿ ಇದರಲ್ಲಿ ನಿತ್ಯ ಮತ್ತು ನಿಧಿ ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಇವರು ಸಿಕ್ಕಿಕೊಂಡಿರೋಂಥ ಒಂದು ಅದ್ಭುತವಾದಂಥ ಪಾತ್ರವನ್ನು ಇವರು ನಿಭಾಯಿಸ್ತಿರೋಂಥದ್ದು. ಇನ್ನು ಈ ಇರೋಂಥ ಸಂದರ್ಭದಲ್ಲಿ ಈಗ ಕರ್ಣ ಸೀರಿಯಲ್ನಲ್ಲಿ ಅವರು ಹೊರಬಿದ್ದಿದ್ದಾರೆ ಕಿರಣ್ ರಾಜ್ ಅವರು. ಇನ್ನು ಇವ್ರ ಜಾಗಕ್ಕೆ ಬೇರೊಬ್ಬರು ಪಾತ್ರವನ್ನು ಮಾಡ್ತಿದ್ದಾರೆ ಅಂತ ಗಗನ್ ಚಿನ್ನಪ್ಪ ಅವರು, ಅಂದರೆ ಮಂಗಳಗೌರಿ ಮದುವೆಯಲ್ಲಿ ಹಿಂದೆ ಮಾಡಿದಂಥ ಪಾತ್ರ ಮಾಡಿದಂಥವ್ರು ಈಗ ಬರಲಿದ್ದಾರೆ ಅಂತ ಹೇಳಲಾಗ್ತದೆ. ಅವರು ಇನ್ನಿದ್ರಲ್ಲಿ ಮುಂದುವರಿಬೋದು ಅಂತ ಸಹ ಹೇಳ್ತಿದ್ದಾರೆ. ಹಾಗಾಗಿ ಇವರು ಇನ್ನಿಲ್ಲವಾಗಿದ್ದಾರೆ. ಹಾಗಾಗಿ ನಿಮ್ಮ ಪ್ರಕಾರ ಇವರೇ ಮುಂದುವರಿಬೋದಿತ್ತ ಬೇಡವಾ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.